ದಾವಣಗೆರೆ ದಕ್ಷಿಣ ಮಹಾಯುದ್ಧ ನಡೀತಾ ಇತ್ತಂತೆ. ಇತ್ತ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯೇ ಬೀಸ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ರಾಜೀನಾಮೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಈಗ ರಾಜೀನಾಮೆ ನೀಡಿದ್ದಾರೆ. ಫಲಿತಾಂಶ ಬರುವ ಮುನ್ನವೇ ರಾಜೀನಾಮೆಯ ಹೊಣೆ ಹೊತ್ರ ಹಾಗಿದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇನ್ನು ರಿಜ್ವಾನ್ ಸಲೀಂ ಅಹಮದ್ ಸುದ್ದಿಗೋಷ್ಠಿಯಿಂದ ಬೇಸತ್ತ ಜಬ್ಬಾರ್ ಕೈ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಡಕು ತಂದು ಈ ಒಂದು ಬೈ ಎಲೆಕ್ಷನ್ ಅಂತಾನೆ ಹೇಳಬಹುದು. ಹಾಗಾಗಿ ಸಚಿವ ಜಮೀರ್ ಅಬ್ದುಲ್ ಮತ್ತೆ ಜಬ್ಬಾರ್ ನಜೀರ್ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ನೋಡಿ, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿರೋ ವಿಚಾರವಾಗಿ ಫಲಿತಾಂಶ ಬರುವ ಮುನ್ನವೇ ರಾಜೀನಾಮೆ ಹೊಣೆ ಹೊತ್ರ ಅಂತ ರಿಜ್ವಾನ್ ಸಲೀಂ ಅಹಮದ್ ಸುದ್ದಿಗೋಷ್ಠಿಯಿಂದ ಬೇಸತ್ತಿದ್ದಾರೆ ಜಬ್ಬಾರ್. ನೋಡಿ, ಸಚಿವ ಜಮೀರ್ ಮತ್ತೆ ಅಬ್ದುಲ್ ಜಬ್ಬಾರ್ ನಜೀರ್ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರೋದು. ಜಬ್ಬಾರ್ ತಲೆದಂಡ ಆಯ್ತು, ಜಮೀರ್ ಮತ್ತೆ ನಜೀರ್ ಅಹಮದ್ ಆಗುತ್ತಾ ತಲೆದಂಡ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಈಗ ರಾಜಕೀಯ ವಲಯದಲ್ಲಿ. ಹೈಕಮಾಂಡ್ಗೂ ಇವರ ವಿರುದ್ಧ ಡಿಕೆ ಬಣದಿಂದ ದೂರ ಹೋಗಿದ್ಯಾ? ಹಾಗಿದ್ರೆ ಏನಾದ್ರೂ ಚುನಾವಣೆಯ ಎಡವಟ್ಟು ಈಗ ಸಿಎಂ ಆಪ್ತರಿಗೆ ಕಗ್ಗಂಟು ಅನ್ನುವಂತ ಹಾಗಿದೆ. ಡಿಕೆ ಬಣದವರಿಗೆ ಇದೇ ಒಂದು ಗೋಕಾಕ ಕರದಂಟು ಅಂತಾನೆ ಹೇಳಬಹುದು. ಸಿದ್ದು ಆಪ್ತ ಬಳಗದ ಮೇಲೆ ಈಗ ಕಣ್ಣಿಟ್ಟಿರುವಂತಹ ಡಿಕೆ ಬಣ. ಹಾಗಾಗಿ ಇನ್ನು ಏನು ಈ ಜಮೀರ್ ಮತ್ತೆ ನಜೀರ್ ಅಹಮದ್ ಅವರ ತಲೆದಂಡ ಕೂಡ ಆಗುತ್ತಾ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ಜಬ್ಬಾರ್ ಅವರ ತಲೆದಂಡ ಆಗೋಯ್ತು, ಅವರು ರಾಜೀನಾಮೆ ಕೊಟ್ಟಾಯ್ತು. ಇನ್ನು ಮಿಕ್ಕಂತಹ ಇಬ್ರು ತಲೆದಂಡ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರೋದು. ಹಾಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ಮಹಾಯುದ್ಧ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಆಗಿತ್ತು. ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿ ಎಲೆಕ್ಷನ್ ಆಯಿತು. ಈಗ ಮೇ 4ಕ್ಕೆ ಈ ಒಂದು ಬೈ ಎಲೆಕ್ಷನ್ನ ಫಲಿತಾಂಶ ಪ್ರಕಟ ಆಗುತ್ತೆ. ಇನ್ನೇನು ದಾವಣಗೆರೆ ದಕ್ಷಿಣ ಈ ಮಹಾಯುದ್ಧಕ್ಕೆ ಎಲ್ಲರೂ ಕೂಡ ನಾಂದಿಯನ್ನು ಹಾಡಿದ ನಂತರ ಈಗ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯೇ ಎದ್ದು ಬಿಟ್ಟಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಈಗ ರಾಜೀನಾಮೆ ಕೊಟ್ಟಿರೋದು. ನಿನ್ನೆ ಜಬ್ಬಾರ್ ರಾಜೀನಾಮೆ ಕೊಟ್ಟಿರೋದು. ಇಂದು ನಜೀರ್ ತಲೆದಂಡ ಆಗುತ್ತಾ? ಇಂದು ಪರಿಷತ್ ಸದಸ್ಯ ನಜೀರ್ ಅಹಮದ್ ರಾಜೀನಾಮೆ ಸಾಧ್ಯತೆ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ನಜೀರ್ ಅಹಮದ್ ಸಚಿವ ಜಮೀರ್ ಅಬ್ದುಲ್ ಮತ್ತೆ ಜಬ್ಬಾರ್ ನಜೀರ್ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರೋದು. ಇನ್ನು ಜಬ್ಬಾರ್ ತಲೆದಂಡ ಆಯಿತು, ನಜೀರ್ ಅಹಮದ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ. ನೋಡಿ, ಈಗ ಆಲ್ರೆಡಿ ಜಬ್ಬಾರ್ ಅವರು ರಾಜೀನಾಮೆಯನ್ನು ನೆನ್ನೆ ಕೊಟ್ಟಿದ್ದಾರೆ. ಇವತ್ತು ಏನಾದರೂ ನಜೀರ್ ತಲೆದಂಡ ಆಗುತ್ತಾ? ಸಿಎಂ ಆಪ್ತರಿಗೆ ಈಗ ಒಂದು ರೀತಿ ಇದು ಕಗ್ಗಂಟು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಂದು ಪರಿಷತ್ ಸದಸ್ಯ ನಜೀರ್ ಅಹಮದ್ ರಾಜೀನಾಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಜೊತೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ನಜೀರ್ ಅಹಮದ್ ಇವರು ಸಚಿವ ಜಮೀರ್ ಮತ್ತೆ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರೋದು. ಹಾಗಾಗಿ ಏನು ಒಂದು ಮುನ್ಸೂಚನೆ ಕೊಡೋಕ್ಕಿಂತ ಮುಂಚೆನೇ ಈಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಾಯಿತು. ಇನ್ನು ಉಳಿದಿರೋದು ಸಚಿವ ಜಮೀರ್ ಅಹಮದ್ ಜೊತೆಗೆ ನಜೀರ್ ಇವರ ವಿರುದ್ಧವಾಗಿ ಇವತ್ತೇನಾದರೂ ಅಂದರೆ ನಜೀರ್ ವಿರುದ್ಧವಾಗಿ ಇವತ್ತೇನಾದರೂ ತಲೆದಂಡ ಆಗುತ್ತಾ ಅಂತ ಕಾದು ನೋಡಬೇಕಾಗತ್ತೆ. ಆದರೆ ಈ ಕಡೆ ಸಚಿವ ಜಮೀರ್ ಅಹಮದ್ಗೂ ಕೂಡ ಕಂಟಕ ಶುರುವಾಗಿದೆ. ಇನ್ನು ಆರೋಪಗಳು ಕೇಳಿ ಬರ್ತಾ ಇರೋದು ಇವರ 3 ಜನದ ಮೇಲೆ. ಹಾಗಾಗಿ ಜಬ್ಬಾರ್ ತಲೆದಂಡ ಆಯಿತು, ನಜೀರ್ ಮತ್ತೆ ಜಮೀರ್ ಅಹಮದ್ ಅವರ ತಲೆದಂಡ ಯಾವಾಗ ಆಗುತ್ತೆ, ಇವತ್ತಾಗತ್ತಾ ಅನ್ನುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕಕ್ಕೆ. ಬಸವರಾಜ್, ಈಗ
ಜಬ್ಬಾರ್ ಅವ್ರ ತಲೆದಂಡ ಆಯ್ತು, ಇನ್ನ ಇವತ್ತು ನಜೀರ್ ಅಹಮದ್ ತಲೆದಂಡ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಉತ್ತರ ಕೊಡೋದಾದ್ರೆ ವಿಚಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೆಲವೊಂದಿಷ್ಟು ಹಲವು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ, ಕೆಲವಷ್ಟು ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಎಲ್ಲೋ ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಒಂದು ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕಿದ್ರು, ಅಲ್ಪಸಂಖ್ಯಾತರಿಗೆ ಕೊಡ್ಲಿಲ್ಲ ಅನ್ನುವಂತ ಕಾರಣದಿಂದ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಸುದ್ದಿಗೋಷ್ಠಿಗಳು ಅಲ್ಪಸಂಖ್ಯಾತ ಘಟಕದಿಂದಲೂ ಕೂಡ ರಿಜ್ವಾನ್ ಅರ್ಷದ್ ಆಗಿರ್ಬಹುದು, ಸಲೀಂ ಅಹಮದ್ ಆಗಿರ್ಬಹುದು ಇವ್ರು ಮಾಡಿದ್ರು. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಮತ್ತೆ MLC ಆಗಿರುವಂತಹ ಅಬ್ದುಲ್ ಜಬ್ಬಾರ್ ಅವರು ಅವರ ಒಂದು ಏನು ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷ ಘಟಕದ ಅಧ್ಯಕ್ಷರು ಏನಾಗಿದ್ರು ಅದಕ್ಕೆ ರಾಜೀನಾಮೆಯನ್ನು ಕೂಡ ನಿನ್ನೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅದನ್ನ KPCC ಅಧ್ಯಕ್ಷರಿಗೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಇದಾದ ಬಳಿಕ ಎಲ್ಲೋ ಒಂದ್ ಕಡೆ ಅಲ್ಲಿ ಕೂಡ ಇನ್ನು ಕೆಲವು ಅಲ್ಪಸಂಖ್ಯಾತ ಸಮುದಾಯದ ಕೆಲವು ನಾಯಕರು ಕೂಡ ಅಲ್ಲಿ ಕೆಲಸ ಮಾಡಿಲ್ಲ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ವಿರುದ್ಧವಾಗಿ ಅವರು ನಡೆದುಕೊಂಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವಿಷ್ಟು ಆರೋಪಗಳು ಕೂಡ ಇದಾವೆ. ಹಾಗಾಗಿ ಅದರ ಭಾಗವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇರಬಹುದು, ಮತ್ತೆ ನಜೀರ್ ಅಹಮದ್ ಇರಬಹುದು, ಇಬ್ಬರ ಮೇಲೂ ಕೂಡ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕ್ರಮ ಕೈಗೊಳ್ತಾರೆ, ಅವ್ರದ್ದು ಕೂಡ ತಲೆದಂಡ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಕೂಡ ಅಬ್ದುಲ್ ಜಬ್ಬಾರ್ ಅವರು ಕೂಡ ಹಲವು ವಿಚಾರಗಳನ್ನ ಹಂಚಿಕೊಂಡು ಅವರ ಅಸಮಾಧಾನ ಆಗಿರ್ಬಹುದು, ಮತ್ತೆ ಅವರ ಸಮುದಾಯದ ನಾಯಕರು ಕೂಡ ಆರೋಪ ಮಾಡಿರ್ತಕ್ಕಂಥದ್ದನ್ನ ಎಲ್ಲವನ್ನೂ ಕೂಡ ಹೇಳಿ ಅವರ ಒಂದು ರಾಜೀನಾಮೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಈಗ ನಜೀರ್ ಅಹಮದ್ ಆಗಿರ್ಬೋದು, ಸಚಿವ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಅವರಿಬ್ಬರ ಮೇಲೂ ಕೂಡ ಕ್ರಮ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದ ವಲಯದಲ್ಲೂ ಕೂಡ ಕೆಲವಷ್ಟು ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ನಜೀರ್ ಅಹಮದ್ ಅವರ ವಿರುದ್ಧವಾಗಿ ಕೂಡ ಹೈಕಮಾಂಡ್ ನಾಯಕರು ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ, ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇವತ್ತು ಕೆಲವಷ್ಟು ಬೆಳವಣಿಗೆ ಕೂಡ ನಡೀಬಹುದು. ಇಂಚ ಎಸ್ ಬಸವರಾಜು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.